ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ KC ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಇತ್ತೀಚೆಗೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ 5 ವರ್ಷ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ನೀವು ನೋಡಬಹುದು. ಸೊ ಆ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ನಾನು ಡೀಟೇಲ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಈ ಹಿಂದೆ ಏನಾಗಿತ್ತು, ಈಗ ಏನಾಗಿದೆ, ಅದೇ ರೀತಿಲಿ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ರೆ ಯಾವ್ದಾವ್ದಕ್ಕೆ ಕೊಡ್ತಾರೆ, ಸೊ ಎಷ್ಟನ್ನ ಕೊಡ್ತಾರೆ, ಸೊ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರು ನೀವು ವಿಡಿಯೋನ ಫುಲ್ ನೋಡಿ, ಸಂಪೂರ್ಣವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನೀವು ಇದೇ ರೀತಿಯಲ್ಲಿ ಜೆನ್ಯೂನ್ ಇನ್ಫಾರ್ಮೇಶನ್ ಪಡೆದುಕೊಳ್ಳಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಹಾಗೆ ನಾವು ಅಪ್ಲೋಡ್ ಮಾಡಿದಂಥ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದು ನೋಡ್ತಾ ಇದ್ರ ನೀವು ಆ ಒಂದು ನೋಟಿಫಿಕೇಶನ್ ಏನಿತ್ತು. ಸೊ ಈ ಒಂದು ನೋಟಿಫಿಕೇಶನ್ ಯಾರಿಗೆ ಕಳಿಸಿದ್ದಾರೆ, ಹೇಗೆ ಕಳಿಸಿದ್ದಾರೆ, ಏನ್ ಮಾಡಿದ್ದಾರೆ, ಸಂಪೂರ್ಣವಾದ ವಿವರನ ನಾನು ಕೊಡ್ತೀನಿ. ಸೊ ಇದರಲ್ಲಿ ಮೆನ್ಷನ್ ಮಾಡಿರೋದಂಗೆ ಏನಿದೆ ಅಂತ ನಾನು ಹೇಳೋದಾದ್ರೆ, ಮೊದಲನೇದಾಗಿ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಂತೆ DGP ಅವರು IG ಮತ್ತೆ DG ಅಂತ ಏನ್ ಹೇಳ್ತೀವಿ, IG ಮತ್ತೆ DG ಅವರು ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರೇ ರಿಕ್ವೈರ್ಮೆಂಟ್ ಓಡಿಸುವಂತದ್ದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ. ಸೊ ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅವರೇ ಲೆಟರ್ ಬರ್ದಿರೋದು, ಅದು ಸರ್ಕಾರದಿಂದ ಬರ್ದಿರೋದು ಅಂತ ಹೇಳೋದಾದ್ರೆ ಏನಾಗಿದೆ ಅಂದ್ರೆ, ಸರ್ಕಾರದ ಆರ್ಡರ್ ಏನಿದೆ ಆ ಆರ್ಡರ್ ಬಂದು DG ಅವ್ರಿಗೆ ಬಂದಿರುವಂತದ್ದು ಒಂದು ಪ್ರತಿ. ಸೊ ಆ ಪ್ರತಿಯನ್ನ ತೆಗೆದುಕೊಂಡು DG ಅವರು ಏನ್ ಮಾಡಿದಾರೆ, ನೇಮಕಾತಿ ಸೆಕ್ಷನ್ ಅಂತಿದೆ, ರಿಕ್ವೈರ್ಮೆಂಟ್ ಸೆಕ್ಷನ್ಗೆ ಕಳಿಸಿರುವಂತದ್ದು. ಈ ಒಂದು 5 ವರ್ಷ ರಿಲ್ಯಾಕ್ಸೇಷನ್ ಏನಿದೆ, ಈ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿ. ಸೊ ಹಾಗಾದ್ರೆ ಈ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ಬ್ಯಾಕ್ ಗ್ರೌಂಡ್ ಅಲ್ಲೂ ಕೂಡ ತಿಳ್ಕೊಳ್ಳೋದಾದ್ರೆ, ಮುಂಚಿದಾಗಿ ನಾವು ಹೇಳೋದಾದ್ರೆ, ಮೊದಲದಾಗಿ ಏನ್ ಮಾಡ್ತಂದ್ರೆ 6/9/2025 ಸರ್ಕಾರ ಒಂದು ಆರ್ಡರ್ ಹೇಳುತ್ತೆ. ಏನಪ್ಪಾ ಅಂದ್ರೆ, 3 ವರ್ಷ ರಿಲ್ಯಾಕ್ಸೇಷನ್ ಕೊಡಿ, ಪ್ರತಿ ಒಂದು ನೇಮಕಾತಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಡಿ, ಯಾಕಂದ್ರೆ ರಿಕ್ವೈರ್ಮೆಂಟ್ ಡಿಲೇ ಆಗಿದೆ ಅಂತ ಹೇಳ್ತಾರೆ. ಅದಾದ ನಂತರ ಏನಾಗತ್ತೆ ಅಂದ್ರೆ, ಕೆಲವೊಬ್ರು MLA ಗಳಾಗಿರ್ಬೋದು ಮತ್ತೆ ಕೆಲವು ಸಂಘ ಸಂಸ್ಥೆಗಳಾಗಿರ್ಬೋದು ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಇಷ್ಟು ಸಾಕಾಗಲ್ಲ ಮತ್ತೆ ಕೊಡಿ ಅಂತ ಕೇಳಿದಾಗ ಏನಾಗುತ್ತೆ, 29/9/2023 ಒಂದು ಆದೇಶ ತರ್ತಾರೆ. ಏನಪ್ಪಾ ಆದೇಶ ಅಂದ್ರೆ, 5 ವರ್ಷ ರಿಲ್ಯಾಕ್ಸೇಷನ್ ಕೊಡಿ, ಒನ್ ಟೈಮ್ 5 years ರಿಲ್ಯಾಕ್ಸೇಷನ್. ಅಂದ್ರೆ ಅರ್ಥ, ನೀವು ಈ ಒಂದು ಒಂದೇ ಸಲ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಲಾಗುವಂಥದ್ದು, ಅಥವಾ ಅಂದ್ರೆ ಕಂಪ್ಲೀಟ್ ರಿಕ್ವೈರ್ಮೆಂಟ್ ಅಲ್ಲಿ ಚೇಂಜಸ್ ಇಲ್ಲ. ಸೊ 5 ವರ್ಷ ರಿಲ್ಯಾಕ್ಸೇಷನ್ ಒನ್ ಟೈಮ್ ಕೊಡ್ತಾರೆ. ಸೊ ಎಲ್ಲಿವರೆಗೂ ಕೊಡ್ತಾರೆ ಅನ್ನೋದು ಬಹಳ ಅಷ್ಟು ಇಂಪಾರ್ಟೆಂಟ್. 31/12/2027 ಈ ದಿನಾಂಕದೊಳಗಡೆ ಆಗುವಂತಹ ಎಲ್ಲಾ ನೇಮಕಾತಿಗಳಿಗೂ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಅಂದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಗೆ ಜನರಲ್ ಕ್ಯಾಟಗರಿಗೆ ಒಂದು ಏಜ್ ಲಿಮಿಟ್ ಇರುತ್ತೆ ನಮ್ಮಲ್ಲಿ, OBC ಕ್ಯಾಟಗರಿಗೆ ಒಂದು ಏಜ್ ಲಿಮಿಟ್ ಇರುತ್ತೆ, SC/ST ಒಂದು ಏಜ್ ಲಿಮಿಟ್ ಇರುತ್ತೆ. ಸೊ ಹಾಗಾದ್ರೆ ಈ ಏಜ್ ಲಿಮಿಟ್ ಏನಿದೆ ಪ್ಲಸ್ 5 years ಅನ್ನ ನೀವು ಆಡ್ ಮಾಡ್ಕೋಬೇಕಾಗತ್ತೆ. ಇದು ಬಹಳಷ್ಟು. ಸೊ ಎಲ್ಲಾ ಕ್ಯಾಟಗರಿವರೆಗೂ 5 ವರ್ಷ ರಿಲ್ಯಾಕ್ಸೇಷನ್ ಸಿಗುವಂತದ್ದು. ಸೊ ಇದರಲ್ಲಿ ನಾವು ನೋಡೋದಾದ್ರೆ, ಇದನ್ನೇ ಅವರು ಇದರಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕಂಪ್ಲೀಟ್ ಒಂದು ಏನಿದೆ ನೋಟಿಫಿಕೇಶನ್ ಇದರಲ್ಲಿ ಮೆನ್ಷನ್ ಮಾಡಿರೋದು. ಸೊ ಇದು DG ಮತ್ತೆ IG ಅವರು ಏನ್ ಮಾಡ್ತಾರೆ ಅಂದ್ರೆ, ಮಹಾನಿರ್ದೇಶಕರಿಗೆ ಕಳಿಸ್ತಾರೆ. ನೇಮಕಾತಿ ಇಲಾಖೆ ಆದಂತ ಅಂದ್ರೆ ರಿಕ್ವೈರ್ಮೆಂಟ್ ಸೆಕ್ಷನ್ಗೆ ಇದನ್ನ ಕಳಿಸಲಾಗತ್ತೆ. ಇದನ್ನ ಕಂಪ್ಲೀಟ್ ಆಗಿ ಅದನ್ನ ಬರ್ದಿರುವಂತದ್ದು ಕೂಡ ನೋಡಬಹುದು. ಹಾಗಾದ್ರೆ ರಿಲ್ಯಾಕ್ಸೇಷನ್ ಎಷ್ಟಾಗತ್ತೆ, ಈಗ ಎಷ್ಟಿತ್ತು ಹಿಂದೆ ಅಂದ್ರೆ, ಕಾನ್ಸ್ಟೇಬಲ್ ಪೋಸ್ಟ್ಗೆ ನಾವು ನೋಡೋದಾದ್ರೆ ಲಾಸ್ಟ್ ಟೈಮ್ ನೋಡಿ ಎಷ್ಟು ಕೊಟ್ಟಿದ್ರು ಅಂತ ಹೇಳೋದಾದ್ರೆ, ನೋಡಿ ಇಷ್ಟು ನಿಮ್ಗೆ ಲಾಸ್ಟ್ ಟೈಮ್ ಇದ್ದು ಜನರಲ್ ಕ್ಯಾಟಗರಿಗೆ 25 ವರ್ಷ ಆಯ್ತು. ಈಗೇನಾಗಿದೆ 25+5 30 ವರ್ಷದವರೆಗೂ ಜನರಲ್ ಕ್ಯಾಟಗರಿ ಅವರು ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗ ಆಗಿದ್ರೆ 27 ವರ್ಷದವರೆಗೂ ಇತ್ತು. ಈಗ +5 32 ವರ್ಷದವರೆಗೂ ಕೂಡ ಕಾನ್ಸ್ಟೇಬಲ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಕರ್ನಾಟಕ ಅರಣ್ಯ ಇಲಾಖೆ ಪ್ರದೇಶದಿಂದ ವಾಸಿಸುವ ಬುಡಕಟ್ಟು ಜನಾಂಗದವರು 30 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದಾಗಿತ್ತು. ಈಗ +5 35 ವರ್ಷದವರೆಗೂ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಯಲ್ಲಿ PSI ಪೋಸ್ಟ್ಗೆ ನಾವು ನೋಡೋದಾದ್ರೆ, ಲಾಸ್ಟ್ ಟೈಮ್ PSI ಪೋಸ್ಟ್ಗೆ ಎಷ್ಟಾಗಿತ್ತು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನೋಡಬಹುದು ನೀವು, ಈ ತರ ಕ್ಯಾಂಡಿಡೇಟ್ ಅಂತ ಹೇಳ್ತೀವಿ. ಸೊ ಈ ತರ ಕ್ಯಾಂಡಿಡೇಟ್ ಬಂದು ನಿಮ್ಗೆ ಏನಿತ್ತು, 26 ವರ್ಷ ಲಾಸ್ಟ್ ಇತ್ತು. ಸೊ ಈಗ 5 ವರ್ಷ ಅಂದ್ರೆ 31 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗ ಕ್ಯಾಂಡಿಡೇಟ್ 28 ವರ್ಷ ಆಗಿತ್ತು. ಈಗ 5 ವರ್ಷ ಸೇರಿ ಟೋಟಲ್ 33 ವರ್ಷದವರೆಗೂ ಕೂಡ ಇವರು ಅಪ್ಲಿಕೇಶನ್ ಹಾಕಬಹುದು. ಇದು PSI ಅಂದ್ರೆ SI ನೋಟಿಫಿಕೇಶನ್ ಸಂಬಂಧಪಟ್ಟಂತೆ. ಹಾಗಾದ್ರೆ ಟೀಚರ್ಸ್ ಗಳಿಗೆ ಏನಾಗಬಹುದು, ಸೊ ಟೀಚರ್ಸ್ ಗಳಿಗೂ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಟೀಚರ್ಸ್ ಗಳಿಗೆ ಹಿಂದೆ ಎಷ್ಟಿತ್ತು ಅಂತ ನಾವು ನೋಡೋದಾದ್ರೆ, ಇದು ಟೀಚರ್ ಸಂಬಂಧಪಟ್ಟಂತೆ ನಾನು ಏನ್ ನಿಮ್ಗೆ ನೋಟಿಫಿಕೇಶನ್ಸ್ ಗಳು ತೋರಿಸ್ತಿದ್ವಿ, ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ರಿಯಲ್ ಆಗಿ ತೋರಿಸ್ತದೆ, ಯಾಕಂದ್ರೆ ಟ್ರಸ್ಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ನಾನು ಯಾವ್ದು ಕೂಡ ಇನ್ಫಾರ್ಮೇಶನ್ ಸುಳ್ಳ, ನಿಮ್ಗೂ ಕೂಡ ಗೊತ್ತಿದೆ. ಸೊ ಇದು ಏಜ್ ಲಿಮಿಟ್ ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ 47 years ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ಸ್ ಟು SC/ST. ಸೊ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ 47 ವರ್ಷದವರೆಗೂ ಇತ್ತು. ಈಗ 5 ವರ್ಷ ಸೇರಿಸಿದ್ರೆ ನಿಮ್ಗೆ ಟೋಟಲ್
53 ವರ್ಷದವರು ಕೂಡ ಅಪ್ಲಿಕೇಶನ್ 52 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಲಿ 45 ಇಯರ್ಸ್ ಕ್ಯಾಂಡಿಡೇಟ್ ಬಿಲಾಂಗ್ಸ್ ಟು OBC ಅಂತ ಹೇಳ್ತಾರೆ. 45+5 ಅಂದ್ರೆ 50 ವರ್ಷದವರೆಗೂ ಕೂಡ OBC ಕ್ಯಾಂಡಿಡೇಟ್ಸ್ ಗಳು ಟೀಚರ್ಸ್ ಪೋಸ್ಟ್ ಗೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿಲಿ ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ ಗಳು 42 ಇಯರ್ಸ್ ಇತ್ತು +5 ಇಯರ್ಸ್ ಅಂದ್ರೆ 47 ವರ್ಷ ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ ಒಂದು ಎಕ್ಸಾಂಪಲ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಏಜ್ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟಂತೆ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ, ನಿಮ್ಮ ಡೌಟ್ಸ್ ಇದ್ರೆ, ಏನೇ ಡೌಟ್ಸ್ ಇದ್ರು ಡೆಫಿನೆಟ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಮಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.